ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಬೆಳಗ್ಗೆ ತಾವರೆಕೆರೆಗೆ ವಾಕಿಂಗ್ ಅಂತ ಬಂದಿದ್ದೀವಿ. ಇಲ್ಲೊಂದು ಚಿಕ್ಕದು ಪಾರ್ಕ್ ಇದೆ, ಅಂದರೆ ಲೇಔಟ್ ಒಳಗೆ ಪಾರ್ಕ್ ಇದೆ. ಮತ್ತು ಒಂದು ದೊಡ್ಡ ಕೆರೆ ಇದೆ, ಇಲ್ಲಿ ಗುಡ್ಡ ಎಲ್ಲ ಇದೆ. ಖುಷಿ ಆಗುತ್ತೆ ಬರೋಕ್ಕಿಲ್ಲಿ. ಫುಲ್ ಗ್ರೀನ್ರಿ, ಪೀಸು. ಮಾರ್ನಿಂಗು ಸ್ವಲ್ಪ ಮಂಜಿದೆ, ಫೋನಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಗ್ರೀನ್ರಿ ಇರೋದ್ರಿಂದ ನಮಗೆ ಬೆಂಗಳೂರು ಪೊಲ್ಯೂಷನಿಂದನೂ ಸ್ವಲ್ಪ ಫ್ರೀಡಮ್ ಸಿಕ್ಕಂಗೆ ಆಗಿದೆ. ನಾವು ನಮ್ಮ ಅಕ್ಕನ ಮನೆಗೆ ಬಂದಾಗ ಅಟ್ಲೀಸ್ಟ್ ಒಂದ್ಸಲನಾದರೂ ಇಲ್ಲಿಗೆ ಬಂದು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ಸಾಯಂಕಾಲನೇ ಬರೋದು. ಒಂದೊಂದು ಸಲ ಬೆಳಿಗ್ಗೆ ಎದ್ಬಿಟ್ಟು ಈ ಥರ ಬರ್ತೀವಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವಿಡಿಯೋ ನೀಟಾಗಿ ಕ್ಯಾಪ್ಚರ್ ಮಾಡ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಒಂಥರ ಮಂಜಾಗಿದೆ, ಥಂಡಿ ಇದೆ, ಸ್ವಲ್ಪ ಗಾಳಿ ಬೀಸ್ತಾ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಪಿಕಾಕ್ ಸೌಂಡ್ ಎಲ್ಲ ಕೇಳುತ್ತೆ. ಪಿಕಾಕ್ ಸೌಂಡಲ್ಲ, ಲಿಟ್ರಲಿ ಹೊಲದಲ್ಲೆಲ್ಲ ಪಿಕಾಕ್ಸ್ ಇರುತ್ತೆ. ಆರಾಮಾಗಿ ಕಾಣಿಸುತ್ತೆ ನಿಮಗೆ ಪಿಕಾಕ್ಸ್. ಮತ್ತು ಈ ಕೆರೆಯಲ್ಲಂತರೂ ತಾವರೆ ಹೂವು ನೋಡಿ ಕೇಳಿಸ್ತಾ ನಿಮಗೆ ಪಿಕಾಕ್ ಕೂಗೋದು. ಇದೆಲ್ಲ ಗುಡ್ಡ ಎಲ್ಲ ಸಖತ್ ದೂರ ಅನಿಸುತ್ತೆ, ಬಟ್ ಈ ಕೆರೆ ಹತ್ರನೇ ಇರೋದದು. ಝೂಮ್ ಮಾಡಿದರೆ ನೋಡಿ, ಇಲ್ಲಿ ತುಂಬ ಹತ್ರ ಇದೆ. ಮಂಜಾಗಿದೆ ಅಲ್ಲ, ಮೋಸ್ಟ್ಲಿ ಅದಕ್ಕೆ ವಿಡಿಯೋ ಈ ಥರ ಬರ್ತಿದೆ. ಇವಾಗ ಕೆರೆ ಕಡೆ ಆ ದಂಡಿಗೆ ಹೋಗ್ತಾ ಇದ್ದೀವಿ. ಇಬ್ಬನಿ ಎಲ್ಲ ಗ್ರಾಸಲ್ಲಿ ಕುತ್ಕೊಂಡಿದೆಲ್ಲ, ಕಾಲೆಲ್ಲ ಒದ್ದೆ, ಬಟ್ ಒಂಥರ ಚೆನ್ನಾಗಿದೆ. ಇದನ್ನೇನು ಡೈಲಿ ಮಾಡೋಕ್ಕಾಗೋದೇ ಇಲ್ಲ, ಮಾಡೋದು ಇಲ್ಲ. ಸೊ ಈ ಥರ ಚಾನ್ಸ್ ಸಿಕ್ಕಾಗ ಎಂಜಾಯ್ ಮಾಡಬೇಕು. ಸಿ ಇಲ್ಲಿ ನೋಡಿ, ಟಚ್ ಮೀ ನಾಟ್ ಯಾರ್ಯಾರಿಗೆ ನೆನಪಿದೆ? ಪ್ಯಾಂಟೆಲ್ಲ ಒದ್ದೆ, ಬಟ್ ಒಂಥರ ಚೆನ್ನಾಗಿದೆ. ಪಿಕಾಕ್ ಹೋಗೋದು ಕೇಳಿಸ್ತಾ ಇದೆನಾ ನೋಡಿ, ಇಲ್ಲಿ ಕಾಲ್ಗೆಲ್ಲ ಗ್ರಾಸಿಂದು ಹೆಂಗೆ ಅಂಟ್ಕೊಂಡಿದೆ. ಗುಳ್ಳೆ ಟೈಪ್ ಬರ್ತಾವ, ಅವ್ನು ತಗೊಂಡು ಹಿಂಗೆ ಒಬ್ಬೊಬ್ರಿಗೆ ಒಗೆಯೋದು ಎಲ್ಲ ಮಾಡಿ. ನೇಚರ್ನಾಗ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚಂದ ಅದ ನೋಡ್ಕಲ್ಲ. ಫಾರ್ ಎಕ್ಸಾಂಪಲ್ ಇದು ಫ್ಲವರ್ ತಗೋ, ನಮ್ಮ ದೇವ್ರು ಎಷ್ಟು ಟೈಮ್ ತೊಗೊಂಡು ಮಾಡ್ದಂಗೆ ಆಗೈತದೆ. ಇಲ್ಲಿ ನೋಡು, ಇಲ್ಲಿ ಪಿಂಕ್ ಕಲರ್ ಇದೆ, ಎಷ್ಟು ಚೆನ್ನಾಗಿದೆ. ಇದು ಇನ್ನೊಂದು ಪರ್ಪಲಿಶ್, ಪಿಂಕ್, ಗ್ರೀನ್ ಎಲ್ಲ ಕುತ್ಕೊಂಡು ಆರಾಮಾಗಿ ಪೇಂಟ್ ಮಾಡ್ದಂಗೆ. ಆರೆಂಜ್ ದೇವ್ರ ಸೃಷ್ಟಿ ಹಂಗೈತೆ ನೋಡಿ, ಎಷ್ಟು ಚೆನ್ನಾಗೈತಿ. ಪಾಪಿ ಪ್ಲಾಂಟ್ ಥರ ಇದ್ದಂಗೆ ಐತಿ. ಪಾಪಿ ಪ್ಲಾಂಟ್ಸ್, ಗಾಂಜಾ ಗೊತ್ತಾಯ್ತು. ಕುಷ್ಬಿ ಬೀಜ ಇರುತ್ತೆ ನೋಡೋದು, ರೌಂಡ್ ಆಗಿ ಹಿಂಗಾಗಿ ಹಂಗೆ ಬದ್ದಿರ್ತೈತಿ. ಬಟ್ ಪಾಪಿದು ಆ್ಯಕ್ಚುಲಿ ದೊಡ್ಡದು ಇರುತ್ತೆ ಪ್ಲಾಂಟ್. ಫ್ರೂಟ್ ಆಗಿರುತ್ತೆ ನೋಡು, ಇದು ವೆರಿ ಬಿಗ್. ಇದು ಕುಷ್ಬಿ ಎಣ್ಣೆ ಒಳ್ಳೇದಲ್ಲ ಹೆಲ್ತಿಗೆ? ಒಳ್ಳೇದು. ಅವನು ಕುಷ್ಬಿ ಎಣ್ಣೆ ಒಳ್ಳೇದು. ಕುಷ್ಬಿನೇ ಭಾಳ ಒಳ್ಳೇದು. ಆ್ಯಕ್ಚುಲಿ ಕೋಲ್ಡ್ ಪ್ರೆಸ್ ಮಾಡ್ತಿದ್ವಿ ನಾವು ಮತ್ತೆ ಸಣ್ಣರಿದ್ದಾಗ. 2 years ಬ್ಯಾಕ್ ಏನೋ ಹಾಕಿತ್ತಲ್ಲ, ನಮ್ಮ ಹೊಲ್ದಾಗ ಹಾಕಿತ್ತಲ್ಲ. ಹೊಲ್ದಾಗ ವರ್ಷ ಹಾಕ್ತೀವಿ. ಅದೇನಾಗತ್ತಂದ್ರೆ ಕುಷ್ಬಿ ತೆಗಿತೀವಿ ನೋಡು, ಅಲ್ಲಿ ಕುಷ್ಬಿ ಗಾಣನಾಗ ಹೋಗಿ ಒಂದು ಕೋಲ್ಡ್ ಪ್ರೆಸ್ ತೆಗೆದು ಅನ್ನ ಮನೆಗೆ ಯೂಸ್ ಮಾಡ್ತೀವಿ. ಭಾರಿ ಒಳ್ಳೇದು ಆ್ಯಕ್ಚುಲಿ. ಅದ್ರಾಗ ಏನು ಮಿಕ್ಸಿಂಗ್ ಅದೆಲ್ಲ ಏನು ಇರೋದಿಲ್ಲಲ್ಲ, ಭಾಳ ಚೆನ್ನಾಗಿ
ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಗ್ರೌಂಡ್ ನಟ್ ಆಯಿಲ್ಗಿಂತ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಆ ಕಟ್ಟಿಗೆ ಮೇಲೆ ಪಿಕಾಕ್ ಕೂತಿದೆ, ನಿಮ್ಗೆ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಗೊತ್ತಿಲ್ಲ. ಎಷ್ಟೊಂದು ಕೂತಿದ್ವು, ನನಗೆ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಪ್ಯಾನಿಕಲ್ಲಿ. ಯಾಕೆ ಗುರು ಹಂಗೆ ನೋಡ್ತೀಯಾ? ವಾವ್, ಇಲ್ಲಿ ಸಕ್ಕತ್ತಾಗಿಲ್ಲ. ಕಿಂಗ್ ಫಿಶರ್ ಅದೇ ನೋಡಿ ಇಲ್ಲಿ ಅಲ್ಲೇ. ಹಾಂ, ಅದು ಆ್ಯಕ್ಚುಲಿ ಸಖತ್ ಹತ್ರ ಇದೆ. ಡಿಫ್ರೆಂಟ್ ಆಗಿರೋ ಪಕ್ಷಿ ಎಲ್ಲ ಕಾಣಿಸ್ತವೆ ಇಲ್ಲಿ ಬಂದರೆ. ಇಲ್ಲಿಂದಾನೇ ಎಲ್ಲ ಈ ಥರ ಜಾಗದಿಂದ ಹುಳ ಹಾವು ಜಾಸ್ತಿ ಭಯ. ಏನಿದು? ಗೊತ್ತಿಲ್ಲ ಸರ್. ಬಟ್ ಮಸ್ತ್ ಐತ್ಲ, ಒಂಥರ ದಾಂಬೂರ್ ಮುಂದೆ ಹೊಲದ ಕಡೆ ಅಡ್ಡಾಡ್ದಂಗೆ ಆಗ್ತದೆ. ನೀಲಗಿರಿ ಗಿಡ ಅಲ್ಲ, ವಾಟರ್ ಜಾಸ್ತಿ ತಗೊಳೋದು. ಬ್ರಿಟಿಷರ್ಸ್ ಅವ್ರು ನೀಲಗಿರಿ ಆಯಿಲ್ ಸಂಬಂಧ ಇಡೀ ಇಂಥ ಗಿಡ ಜಗ್ಗಿಡ ಹಚ್ಚಿದ್ರು. ಅದರಿಂದ ನಮ್ಮ ಇಂಡಿಯಾದ ವಾಟರ್ ಟೇಬಲ್ ಏನೈತೆ ನೋಡಿ ಪೂರ ಡೌನ್ ಆಗಿಬಿಡುತ್ತೆ. ಹೌದು, ಇದು ಎಲ್ಲಿರ್ತಾವಲ್ಲಿ ವಾಟರ್ ಟೇಬಲ್ ಡಿಪ್ಲೀಟ್ ಆಗೋದು. ಏನು ಸಖತ್ತಾಗೈತ್ಲ ಇದು ಪಾತ್. ಇಲ್ಲೆಲ್ಲ ತಾವರೆ ಚಿಕ್ಕ ಪುಟ್ಟ ಬೆಳೆದಿರ್ತಾವೆ, ತೊಗೊಂಡೋಗ್ಬಿಡ್ತಾರೆ ಸ್ವಲ್ಪ ಮೊಗ್ಗಿದ್ದಾಗು. ಚೆನ್ನಾಗಿದೆ ಏರಿಯಾ ನೋಡು ಎಲ್ಲ. ಇದು ಮರ ಎಷ್ಟು ಹಿಂಗೆ ಒಂಥರ ಗುಹೆದಾಗ ಹೋದಂಗೆ ಅನಿಸ್ತಲ್ಲ, ಬಟ್ ಇದ್ರಾಗ ಫೋನ್ನಾಗ ಹಂಗೆ ಅನ್ನಿಸ್ತಿಲ್ಲ ಕ್ಯಾಮ್ರಾದಾಗ. ಇದು ದೊಡ್ಡ ಆಲದ ಮರ ಇದೆ ನೋಡು ಅಲ್ಲಿ. ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಹಾಂ ಎಷ್ಟು ವರ್ಷ ಇರ್ಬೋದು ಅಂತ 300 years. ನೋಡೋದು ಸ್ಟೆಮ್ ಎಷ್ಟು ದಪ್ಪ ಆಯ್ತದ.
ನೋಡಿ ಇಲ್ಲೇ ಹತ್ರನೇ ಲೇಔಟ್ ಇದೆ. ನಂದಿ ಲೇಔಟ್, ASB ನಂದಿ ಲೇಔಟ್ ಫೇಸ್ 3. ಹೇಳು. ASB ನಂದಿ ಲೇಔಟ್ ಫೇಸ್ 3, ಕುರುಬರಳ್ಳಿ ತಾವರೆಕೆರೆ. ಸ್ಲಾಟ್ಸ್ ಅವೈಲೇಬಲ್ ಇದೆ, ಯಾರಾದರೂ ಬಂದು ಓನರ್ನ ಕೇಳಿ ತಗೋಬೋದು. This will go into the vlog as it is without editing. ನಿಮಗೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಪಿಕಾಕ್ ಕೂಗೋದು ಶಬ್ದ ಕೇಳಿದರೆ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಚಿಕ್ಕದ ಪಾರ್ಕ್ ಇದೆ, ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ. ಮಳೆ ಬೇರೆ ಜಾಸ್ತಿ ಅಲ್ಲ ಈಗ. ನಾನು ಜೋಕಾಲಿ ಮೇಲೆ ಕುತ್ಕೊಂಡು ಜೋಕಾಲಿ ಆಡ್ತಾ ಇದ್ದೀನಿ, ಈ ವ್ಯೂ ತೋರಿಸ್ತಾ ಇದ್ದೀನಿ. ಹಾಂ, ಇಲ್ಲೂ ಎಲ್ಲ ಪ್ಲಾಸ್ಟಿಕ್ ಹಾಕ್ಬಿಟ್ಟು ನೋಡಿಲಿ ಎಷ್ಟು ಅಸಹ್ಯವಾಗಿಡ್ತಾರೆ. ಎಲ್ಲಿ ಹೋದರೂ ನಮ್ಮ ಜನ ಪಿಕಾಕ್ ಕೂಗು ಕೇಳಿಸ್ತಾ, ನಮ್ಮ ಜನ ಎಲ್ಲೋದ್ರೂ ಅವ್ರದ್ದೊಂದು ನಾನು ಇಲ್ಲಿ ಮನುಷ್ಯ ಬಂದಿದ್ದೆ ಅಂತ ತೋರ್ಸೋಕ್ಕೆ ಒಂದು ಸಿಂಬಾಲ್ ಏನು ಅಂದರೆ ಪ್ಲಾಸ್ಟಿಕ್ ಬಿಸಾಕೋದು. ಪ್ಲಾಸ್ಟಿಕ್ ಬಾಟಲ್ಸು, ಚಾಕ್ಲೇಟು, ಜಂಕ್ ಎಲ್ಲ ಫಸ್ಟ್ ಆಫ್ ಆಲ್ ಜಂಕ್ ತಿಂತಾರೆ. ಜಂಕ್ ತಿಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಎಸೆದ್ಬಿಟ್ಟು ಹೋಗ್ತಾರೆ. ಎಷ್ಟು ಚೆನ್ನಾಗಿ ನೋಡಿ ಹೆಂಗೆ ಹಾಕಿದ್ದಾರೆ. ಆ ಕೆರೆಯಲ್ಲೂ ಹಂಗೆ ಮಾಡಿ ಬಾಟ್ಲು, ಟೆಟ್ರಾ ಪ್ಯಾಕು ಎಲ್ಲ ಎಸೆದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಂಗೆ ನೀಟ್ ಮಾಡೋಕ್ಕಾಗಲ್ವಾ, ನೀಟಾಗಿ ಇಟ್ಕೊಳಕ್ಕಾಗಲ್ವಾ, ಅಟ್ಲೀಸ್ಟ್ ಹಾಳು ಮಾಡಬಾರ್ದು ಅಲ್ವಾ. ಒಣಕೆ ಮಂಡ.